ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೋ ದಿನ ಆದಮೇಲೆ ಖುಷಿಯಾಗಿ ವಿಡಿಯೋ ಜೊತೆಗೆ ಫುಲ್ ಖುಷಿಯಾಗಿದ್ದೀನಿ. ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದ್ರ ಜೊತೆಗೆ ನಾನು ಟ್ರಿಪ್ಗೆ ಹೋಗ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ತುಂಬ ಖುಷಿಯಾಗಿದ್ದೀನಿ. ನಾನು ಲಗೇಜ್ ತರಿಸ್ತೀನಿ ರೀ, ಎಷ್ಟು ಪ್ಯಾಕ್ ಮಾಡಿದ್ದೀನಿ ಅಂತ. ಫಸ್ಟ್ ಟೈಮ್ ಇಷ್ಟೊಂದು ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ, ಅದರಲ್ಲೂ ಇಷ್ಟು ಲಗೇಜ್ ಪ್ಯಾಕ್ ಮಾಡಿದ್ದೀನಿ ಅಂತ ಇನ್ನೂ ಖುಷಿ ಆಗ್ತಿತ್ತು ನನಗೆ. ನೋಡಿ ಎಷ್ಟು ಪ್ಯಾಕ್ ಮಾಡಿದ್ದೀನಿ. ಇದು ಒಂದು ಚಳಿಗೆ ಹಾಕ್ಕೊಳಕ್ಕೆ ನೈಟೀಗ. ಈಗ ಇದು ಬ್ಯಾಗು, ಇಷ್ಟು ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ. ಫಸ್ಟ್ ಟೈಮ್ ಖುಷಿ ಆಯ್ತು ಫುಲ್ಲು. ಜೊತೆಗೆ ಈ ಪಿಲ್ಲೋನೂ ಎತ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಟ್ರಿಪ್ಗೆ ಏನೇನೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ ನಾನು. ನೋಡಿ, ಇದೊಂದು ಪಿಲ್ಲೋನು ಎತ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಟೈಮ್ ಬಂದು 5 o'clock ಆಯಿತು. ಬಸ್ ಎಷ್ಟೊತ್ತಿಗಿದೆ ಅಂತ ನನಗೂ ಗೊತ್ತಿಲ್ಲ, ಅಲ್ಲೋಗಿ ನೋಡಬೇಕು. ಸೊ ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ, ಯಾರ ಜೊತೆ ಹೋಗ್ತಾಯಿದ್ದೀನಿ ಅಂತ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಬ್ಯಾಗ್ ನೋಡಿಯಪ್ಪ, ನನ್ನಷ್ಟೇ ಭಾರ ಐತೆ ಅನ್ನೋ ಥರ ಐತೈತೆ ನನಗೆ ಫೀಲು. ನಮ್ಮ ಅಣ್ಣನ ಬಿಟ್ಕೊಡು ಅಂದರೆ ಅವನಿಗೆ ಕ್ರಿಕೆಟ್ ಆಡಿ ಬಂದು ಸುಸ್ತಾಗಿದೆ, ಸೊ ಅವ್ನು ಬಿಟ್ಕೊಡಲ್ಲ ಅಂತ ನಾನೇ ಆಟೋನ ಬುಕ್ ಮಾಡಿದ್ದೀನಿ. ಈಗ ಬರ್ತಾ ಇದ್ದಾರೆ ಆಟೋದವರು. ಹೋಗಬೇಕು. ಬಾಯ್ ಬಾಯ್, ಸಿ ಯು. ಇನ್ನೊಂದು 2-3 ದಿನ ಬರಲ್ಲ ನಾನು ಮನೆಗೆ. ಫುಲ್ ಖುಷಿ, ಫುಲ್ ದಿಲ್ ಖುಷ್. ಯಾರ ಜೊತೆ ಹೋಗ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ. ಈ ಬ್ಯಾಗ್ ಎತ್ಕೊಂಡ್ಬರೋಷ್ಟು ನನಗೆ ಸುಸ್ತಾಗೋಯ್ತು. ನಂಗೆ ಮೆಟ್ಲತ್ತಕ್ಕೆ ಕೂಡ ಆಗ್ತಾಯಿರಲಿಲ್ಲಪ್ಪ. ನನಗೆ ಅನಿಸ್ತೈತೆ ನಾನು ಜಾಸ್ತಿ ತೊಗೊಂಡೋಗ್ತಾ ಇದ್ದೀನ ಅಂತ. ನಮ್ಮ ಮುರುಳು, ಜಾತ್ರೆ ಮುರುಳು, ಎಷ್ಟು ಜನದ ಮಧ್ಯೆ ನನ್ನ ಹಿಡಿಕೊಂಡೇ ಬತ್ತವಳೆ. ಮೆಜೆಸ್ಟಿಕ್ ಅಂಡರ್ ಬಸ್ಸಲ್ಲಿ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮಗುಕ್ಕೆ ಬಸ್ಸೇ ಸಿಗಲಿಲ್ಲ, ಅದಕ್ಕೆ ಜನರಲ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅದರಲ್ಲೂ ಸ್ಲೀಪಿಂಗೆ ಈ ಮೆಜೆಸ್ಟಿಕ್ 100% ಐತಿರೋದಕ್ಕೆ ಬೇರೆ ಕಂಟ್ರಿಲೆಲ್ಲ ಓಡಾಡ್ತಿದ್ರೆ ಫೀಲ್. ನಮ್ಮ ಫೀಲ್ ಹೆಂಗಿರೋದು ಹೇಳೋ ಬೇರೆ ಕಂಟ್ರಿಗೆ ಹೋಗ್ಬಿಟ್ರೆ. ನಕ್ಕಲ್ಲೇ ಬೆಂಡೆ ಬೇವರಾಗಿ ಬೇವರತ್ತಿ ಇಳ್ದೋಯ್ತು. ಸೆಕೆಂಡ್ ನಡಿಯೋಣ, ನೀನೇ ಒಂದು ಸ್ವಲ್ಪ ನೀಟಾಗೋದು ನೋಡೋಣ. ಸೀಟ್ ಒಂದು ಸ್ವಲ್ಪ ಚೆನ್ನಾಗಿರೋ ಕಡೆ ಯಾರು ಕೂತ್ಕೊಳ್ಳಿ. ಏನಂತೀರ ಫ್ರೆಂಡ್ಸ್? ಪೆನ್ನು ಬಂದ್ಬಿಡ್ತಿಲ್ಲ. ಈಗ ಟ್ರೈನು ಹೊರಟಿದೆ. ಬಸ್ಸಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದವ್ರಿಗೆ ಟ್ರೈನು ಭಾಗ್ಯ. ಏನಂತೀರ? ಅಕ್ಕ ಒಬ್ಬಡ್ತಿದ್ದಾಳೆ, ಬಿಟ್ಟಿಯಾಗಿ ತಂದ್ಬಿಟ್ರೆ ಚೆನ್ನಾಗಿ ಮೈತಾಳೆ. ನಾನು ಮಾತ್ರ ಮನೆಯಿಂದ ಒಂದು ನಯ ಪೈಸದು ಎತ್ಕೊಂಬಂದಿಲ್ಲ. ನಾನು ತಂದ್ಕೊಟ್ಟಿರೋದನ್ನ ಗಪ್ನ ತಿನ್ಬಿಡು. ಯಾವ ಆಂಟಿನೂ ಇಲ್ಲ. ನಾನು ತಗೊಂಬಂದಿರೋದು ಇದು ಎಳ್ಳು ಬೆಲ್ಲನೆಲ್ಲ ನಾನು ತಿನ್ನೋಕ್ಕೋಸ್ಕರ. ದನ ತಿನ್ನಂಗೆ ಅದನ್ನ ಕಿತ್ಕೊಂಡು ತಿಂತಾಳೆ. ಎಂಥ ಜನ ಇರ್ತಾರೆ ಅಂದರೆ ನಮ್ಮ ಜೊತೆ ಎಲ್ಲ. ಬಾಯ್ ಬಾಯ್. ನಾವು ಸಕಲೇಶ್ಪುರದಲ್ಲಿದ್ದೀವಿ. ಟೈಮ್ ಈಗ 10:45. ಎಷ್ಟು ಸ್ಮೋಕ್ ಆಯ್ತು ನೋಡಿ, ಫುಲ್ ಸ್ಮೋಕ್. ಚಳಿ ಆಗ್ತಿದೆ, ಫುಲ್ ಚಳಿ. ಅದಕ್ಕೆ ಫುಲ್ ಪ್ಯಾಕ್ ಆಗ್ಬಿಟ್ಟಿದೆ. ಏನಂತೀರ? ಏನೂ ಇಲ್ಲ, ನನ್ನ ಕಾಲು ಕೆಳಗಡೆ ಬ್ರಿಡ್ಜ್ ಮೇಲೆ ಹೋಗ್ತಿದ್ವಿ. ಅಲ್ಲಿ ಚಿಕ್ಕ ಲೈಟ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಪಣಪ ಅಂತ ಅದೆಲ್ಲ ರೋಡು. ಟೈಮ್ ಈಗ 4:06. 1 hour ನಿದ್ದೆ ಮಾಡಿದ್ದೀನಿ ಅಷ್ಟೇ. ಕುಪಿ ಥರ ಎದ್ದೇ ಇದ್ದೀನಿ. ನಿದ್ದೆ ಬರ್ತಾ ಇಲ್ಲ. ನಾವು ಹೋಯ್ತಿರೋ ಟ್ರಿಪ್ಪು ಬಗ್ಗೆ ನೆನೆಸ್ಕೊಂಡು ನಿದ್ದೆ ಬರ್ತಾ ಇಲ್ಲ. ಮನೇಲಿ ಬಂದು ಮಲಗಿದ್ದೀನಿ ಗೈಸ್. ಹಿಂದ್ಗಡೆ ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅಂತ ಅಷ್ಟೇ ಅವರ. ಅದಕ್ಕೆ ಮೇಲೆ ಬಂದು ಮಲ್ಕೊಂಡಿದ್ದೀನಿ. ಸೌಂಡ್ಗೋ ಏನಕ್ಕೆ ಅಂತ ಗೊತ್ತಿಲ್ಲ. ಲೈಟು ನನಗೆ ಫಸ್ಟು ಒಂಚೂರು ಲೈಟ್ ಇದ್ದರೆ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರೋಲ್ಲ. ಆಗಲೇ ಅದಕ್ಕೆ 1 hour ಇದನ್ನು ಕಣ್ಣಿಗೆ ಕಟ್ಕೊಂಡು ಬಂದಿದ್ದೆ. ನೀವಂತೂ ಇನ್ನೂ ನಿದ್ದೆ ಬರ್ತಿಲ್ಲ. ನೋಡಿ ಸೌಂಡ್ ಹೆಂಗೆ ಬರ್ತೈತೆ. ಟಪ್ಪ ನನ್ನ ಮಕ್ಕಳು ನಮ್ಮ ಹುಡುಗಿರು ಕೆಳಗಡೆ
ಕೂತವಳು ನೋಡಿ. ಅವಳೇ ಚೆನ್ನಾಗಿ ನಿದ್ದೆ ಮಾಡಿದ್ದು. 11-11:30 ದಬ್ಬಾಕೊಂಡು ಇದ್ದು 3:30 ನಾನು 1 ಗಂಟೆಗೆ ಮಲ್ಕೊಂಡು 2:30 ಎದ್ಬಿಟ್ಟೆ. ನಿದ್ದೆ ಬರ್ತಾ ಇಲ್ಲ ಗೈಸ್. ಹುಡುಗಿ ಈಗ ಮೇಲೆ ತಕ್ಕ ಸಾಹಸ ಮಾಡಿದ್ದಾಳೆ. ಮತ್ತೆ ಹೆಂಗೂ ಓದ್ತಿದ್ದೆ ಹಂಗೆ ಜಂಪ್ ಮಾಡಿಬಿಟ್ಟೆ ಮೇಲೆ. ನಾವು ಗೊತ್ತಲ್ಲ ಮತ್ತೆ ಹಲೋ ಗೈಸ್, ಬಂದೆವು ಇಲ್ಲಿ ನೋಡಿ. ನಾವು ಬಂದೆವು ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವ್ ಮಾಡೋದಕ್ಕೆ, ಬೀಚಲ್ಲಿ ಆಟ ಆಡೋದಕ್ಕೆ. ಟೈಮ್ ಎಷ್ಟೀಗ? ಕರೆಕ್ಟಾಗಿ 6:24. ಪಾದಯಾತ್ರೆ ಮಾಡೋಣ. 2.5 ಕಿಲೋಮೀಟ್ರ್ ಬ್ಯಾಗ್ ಎತ್ಕೊಂಡು ಪಾದಯಾತ್ರೆ ನಡೀಬೋದು. ಬಟ್ ಗೈಸ್ ನೋಡಿ, ದೇಕೋನಾ ಫುಲ್ ಜಿತ್ತ ಏ ಪೀಸ್. ಈಗಲೇ ಹೋಗಿ ಆರ್ಬಿಡ್ತೀನಿ ನಾನು ಹಂಗೇನೆ. ಈಗ ಇಲ್ಲೇ ನನ್ನ ಸಮುದ್ರ ನೀನು ಅಂದ್ಕೊಂಡು ಇಲ್ಲೇ ಮಲ್ಕೊಂಬಿಡೋದು. ಅದಕ್ಕೆ ಇಲ್ಲೇ ಹೋಟೆಲ್ ಬುಕ್ ಮಾಡಿದ್ವಿ ಗೈಸ್. ಅದು ನಾವು ಮಾರ್ನಿಂಗ್ ಬೇಗ ಚೆಕ್ಇನ್ ಆಗೋದ್ರಿಂದ ಚೆಕ್ಔಟು ಬೇಗ ಆಗಬೇಕು. ಪ್ಲಸ್ ಚೆಕ್ಇನ್ ಬೇಗ ಆಗೋದಕ್ಕೆ ಬೇಗ ಜಾಸ್ತಿ ದುಡ್ಡು ಕೊಡಬೇಕು. ಏನಂತೀರ? ನಾನಂತೂ ಹೆಂಗೋ ಇದ್ದೀನಿ. ಅದೆಲ್ಲ ನೆಕ್ಸ್ಟು ಫಸ್ಟ್ ಡೇ ಬೇರೆ, ನೆಕ್ಸ್ಟ್ ಡೇ ಬೇರೆ. ಎಲ್ಲ ಬಂದು ನಮಸ್ಕಾರ ಮಾಡ್ಕೊತಾರೆ ಬೆಳಗ್ಗೆ ಎದ್ದು ಗೈಸ್. ಹಿಂಗೆ ಬಂದ ತಕ್ಷಣ ಹಿಂಗೆ ಬಿಟ್ಕೊಂಡ್ರೆ ಏನು ಸಂತೋಷ, ಏನು ಖುಷಿ, ಏನು ಆನಂದ, ಏನು ಹೇಳ್ತೀರ ಹೇಳಿ. ನಾನು ಬೋಳು ಗುಂಡೆ ಇದ್ದಂಗಿದ್ದೀನಿ. ಚಿತ್ರ ಕಾಣಿಸ್ತಾ ಇದ್ದೀನಿ. ಫ್ಯಾನ್ ಫುಲ್ ಖುಷಿ, ಫುಲ್ ಚಿತಾಲ್ ಪತಾಲ್ ಅಮ್ಮುಕು ಡೊಮುಕ ಮಾಲ್ ಡಮಲ್. ನಮ್ಮ ರೂಮ್ ಟೂರ್ ಮಾಡಲಾ? ಐಫೈ ರೂಮ್ ಟೂರ್ ಇಲ್ಲಿ ತೋರಿಸ್ತೀನಿ ನಮ್ಮ ರೂಮ್ ಹೆಂಗೆ ಇದೆ ಅಂತ. ಹಿಂಗೆ ಗಂಡು ಗೊಬ್ಬರ ಬಿಡ್ತೀರ ರೋಟಲ್ ಗೈಸ್. ಹಿಂಗೆ ಬಂದು ಹಿಂಗೆ ಮೆಟ್ಲು ಎತ್ಕೊಂಡ್ಬಂದು ಇಲ್ಲಿ ಎತ್ಕೊಂಡ್ಬಿಡ್ಬೇಕು. ಇವಳು ನನ್ನ ಜೊತೆ ಸನ್ರೈಸ್ ಆಗೋದು ಯಾವ ಕಡೆ ಅಂತ ಜಗಳ ಮಾಡ್ತಾಳೆ. ಇಲ್ಲೇ ಒಂದು ಬೆಡ್ಡು, ಮಾಸ್ಟರ್ ಬೆಡ್ಡು, ಕ್ವೀನ್ ಸೈಜ್ ಬೆಡ್ಡು, ಒಳ್ಳೆಯಲ್ಲಿ ಇಬ್ಬರು ಮಲ್ಕೋತೀವಿ. ಇಲ್ಲಿ ಒಂದು ಟಿ ವಿ ನಮಗೆ ಅಂತ, ಇದನ್ನು ದೇಪ್ಕೊಂಡು ಬ್ಯಾಗೊಳಕ್ಕೆ ಕೊಟ್ಟುಕೋಣ. ಇಲ್ಲಿ ಒಂದು ಮಿರರು, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ತೋರ್ಸೋಕ್ಕೆ. ಚಪ್ಪರ ಥರ ಇದ್ದೀನಿ ಅಂತ ಬೈಕೋಬೇಡಿ. ಇದು ಎಲ್ಲರ ಬಾತ್ರೂಮ್ ಥರ ಬಾತ್ರೂಮು. ಇಲ್ಲೂ ಒಂದು ಮಿರರು. ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ. ಇಲ್ಲೇನೋ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ. ನಮ್ಮ ಬ್ಯಾಗ್ಗಳು ಬಿದ್ದಿದೆ. ಇಲ್ಲಿ 2 ಚೇರ್ ಕೊಟ್ಟಿದ್ದಾರೆ. ನಂದು ಆಲ್ರೆಡಿ ಐಟಮ್ಸ್ ಎಲ್ಲ ಹೋಗ್ಬಿಟ್ಟಿದೆ. ನನ್ನ ಪಿಲ್ಲೋ ಇಲ್ಲೇ ಇದೆ, ಎತ್ಕೊಂಡು ಹೋಗಬೇಕು. ಇಷ್ಟೇ ಗೈಸ್. ಒಂದು ಎ ಸಿನೂ ಕೊಟ್ಟಿದ್ದಾರೆ, ಇಲ್ಲೊಂದು ಫ್ಯಾನು ಕೊಟ್ಟಿದ್ದಾರೆ, ಅಲ್ಲೊಂದು ಲೈಟು ಕೊಟ್ಟಿದ್ದಾರೆ, ಇಲ್ಲೊಂದು ಲೈಟು ಕೊಟ್ಟಿದ್ದಾರೆ. ಬೈ. ಈಗ ನಾವು ಸನ್ರೈಸ್ ನೋಡೋಕೆ ಹೋಗೋಣ ಅನ್ಕೋತಿದ್ವಿ. ಅದಕ್ಕೂ ಜಗಳ ಇದೀವಿ ನನಗೂ ಅವಳಿಗೂ, ಯಾವ ಕಡೆ ಸೂರ್ಯ ಹೊಡೆದು ಅಂತ. ಅಲ್ಲಿ ಅವಳು ಎಂಟ್ರಿ ಮಾಡೋಕ್ಕೆ ಹೋಗಿದ್ದಾಳೆ. ಅವಳು ಬರೋಷ್ಟರಲ್ಲಿ ಅಟ್ಲೀಸ್ಟ್ ನಾನು ಮುಖ ಅದು ತೊಳಿತೀನಿ ಗೈಸ್, ಬ್ರಷ್ ಮಾಡ್ತೀನಿ. ನಾನು ಒಳ್ಳೆ ಹುಡುಗಿ, ಏನು ಹೇಳ್ತೀರಾ? ಬ್ರಷ್ ಮಾಡ್ತೀನಿ ನಾನು. ಬಾಯ್, ಸಿಗುವ. ಎಷ್ಟು ಗಂಟೆಗೆ ಬಂದ್ವಿ? ಅರ್ಧ ಗಂಟೆಯಲ್ಲಿ ಬ್ರಷ್ ಮಾಡಿ ರೆಡಿಯಾಗಿದ್ದೀವಿ ಗೈಸ್. ಏನು ಮುಸುಡಿಗೆ ಏನೂ ಹಚ್ಚಿಲ್ಲ ನೋಡಿ. ಸನ್ಸ್ಕ್ರೀನ್ ಬಿಟ್ಟು ಇನ್ನೇನು ಹಚ್ಚಿದ್ದೀವಿ. ನಮ್ಮ ರೂಮ್ನ ಬಿಟ್ಬಿಡೈತಿದ್ವಿ. ಯಾರು ಇದ್ದರೆ ಬಂದು ಯಾವುದೋ ಮಾಂಸ, ಇವಳು ದನಿನ ಮಾಂಸ ತಿನ್ಬಿಟ್ಟು ಬೆಳೆದ್ಬಿಟ್ಟೊಳೆ ಗೈಸ್. ಚಳಿನೇ ಆಗಲ್ಲ ನಂಗೆ, ಚಳಿ ಐತೆ. ನಾನು ನೋಡಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡೆ, ಅವಳು ಮಾಡ್ಕೊಳ್ಳಿಲ್ಲ. ಅವಳಿಗೆ ಅದೇ ಕಂಫರ್ಟು, ನಮ್ಗೆ ಇದು ಕಂಫರ್ಟ್ ಇಲ್ಲ. ಅಲ್ಲಿ ಕಾಣಿಸ್ತಾ ಇದ್ದು ನೋಡಿ. ಇಲ್ಲಿ ಬೆಳಕು ಜಾಸ್ತಿ ಅಲ್ಲಿ ಐತೆ ನೋಡಿ. ದೇಕೋನಾ ಗೈಸ್. ಈಗ ನಾವು
ಅಲ್ಲಿ ಬೀಚಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಸ್ಕೂಬಾ ಡೈವಿಂಗ್ ಹತ್ರ ಹೋಗ್ತೀವಿ. ಒಂದು ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಬನ್ನಿ. ಸ್ಕೂಬಾ ಡೈವಿಂಗ್ ಫಿಲ್ ಮಾಡ್ತಾವಳೆ. ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ನೆಗ್ದು ಬಿಗ್ದೋದ್ರೆ ಅವಳೇ ಕಾರಣ, ನಾನಂತೂ ಅಲ್ವೇ ಅಲ್ಲ. ಅದಕ್ಕೆ ನಾನು ಹೊಣೆ ಅಲ್ಲ ಅಂತ ಬರ್ಸ್ಕೊಂಡ್ಬಿಡ್ತವ್ರೆ. ನಾನು ಬರ್ಕೊಟ್ಬಿಡ್ತಾ ಇದ್ದೀನಿ ಕೆಸ್ಸಲ್ಲಿ. ನಾನು ಈಗ ಬರೀತಾ ಇದ್ದೀನಿ. ಏನು ಹೇಳ್ತೀರಾ? ನಂಬರು ಬ್ಲರ್. ಈ ಮನಿ ನೋಡ್ರಿ ಹೆಂಗಿಟ್ಟಿದ್ದಾರೆ ಕ್ಯಾಶಿಯರ್ ನೋಡ್ರಿ ಫುಲ್ ರಿಚ್ ಕಣ್ರಿ. ನಮ್ಮನ್ನೆಲ್ಲ ಕರ್ಕೊಂಡು ಹೋಯ್ತವ್ರೆ ಇವರು ಸ್ಕೂಬಾ ಡೈವಿಗೆ. ಹಂಗೆ ಆಡ್ಸ್ಕೊಂಡು ಕರ್ಕೊಂಬರ್ತಾರೆ ಗೈಸ್. ಅಲ್ಲೆಲ್ಲ ಮುಳುಗಿಸ್ಕೊಂಡು ನಮ್ಮನ್ನ. ಅಲ್ಲಿ ನಮ್ಮ ಚಿಕ್ಕು ಪುಟಾಣಿ ಉಂಡ ಪಚ್ಚಿಗಳು. ಗೈಸ್ ನಮ್ಮ ಬೋಟ್ ಬಂದಿದೆ. ಈಗ ನಾವು ಹೊತ್ಕೊಂಡು ಮಲೇಷ್ಯಾಗೆ ಹೋಯ್ತಾ ಇದ್ದೀವಿ. ಈಗ ಅಲ್ಲಿ ನಿಂತ್ಕೊಂಡು ಬೋಟ್ ಒಳಗಡೆ ನುಗ್ಲಿ ಮನಾನ ಅಂತ ಅನ್ನೋದೆ. ಏನಂತೀರಾ? ಎಷ್ಟು ಖುಷಿ ಆಗ್ತಿದೆ. ಖುಷಿಗಿಂತ ಫ್ರಸ್ಟ್ರೇಟ್ ಆಗಿಬಿಡೈತೆ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿಸೋರೆ ಅಂತ ಅನ್ನೋದಕ್ಕೆ. ಏನು ಹೇಳ್ತೀರಾ? ಅಲ್ಲಿ ಬೋಟ್ ಬಂದೈತಿ ನೋಡಿ. ನಮ್ಮ ಬೋಟು ಹೆಂಗೈತೆ ನಕ್ಕಲ್ಲೇ ಇರೋ ಬೋಟ್, ಎಲ್ಲ ಬೋಟ್ ಹೆಂಗಿರ್ತವೆ ಹಂಗೈತೆ. ಜಾಕೆಟ್ ಹಾಕ್ಕೊಂಡು ಚಪ್ಪಲಿ ಹಿಡ್ಕೊಂಡು ನಿಂತಿದ್ದೀವಿ. ಅಲ್ಲೆಲ್ಲ ಸಿಲಿಂಡರ್ಸು ಮತ್ತು ಫ್ರೂಟ್ಸು ನೀರೆಲ್ಲ ಏನು ಮಾಡ್ತವ್ರೆ? ಡಂಪ್ ಮಾಡ್ತವ್ರೆ ಬೋಟ್ಗೆ. ಎಂತಿದಿಂದ ಇಲ್ಲಿರೋ ಏನಂತಾರೆ ಇದನ್ನ? ಟಾಟಾ ಸುಮಯಿಂದ ಅಲ್ಲಿಗೆ ಡಂಪ್ ಮಾಡ್ತವ್ರೆ. ಅಲ್ಲಿ ನಿಂತಿರೋರು ಯಾರು ಅಂತ ಕೇಳಿಬಿಡಿ ನೀವು ನನ್ನ ಕ್ವಶನ್ನ. ಅಲ್ಲಿ ಏನಾದರೂ ಟವಲ್ ಕಟ್ಕೊಂಡು ಚಿಪ್ಸ್ ಬೇಕಂತೆ ಫ್ರೆಂಡ್ಸ್. ಇವಳಿಗೆ ಚಿಪ್ಸ್ ಬೇಕಂತ ನೋಡಿ. ಅಲ್ಲಿ ಫ್ರೂಟ್ಸ್ ತಿನ್ನಬೇಕು, ಎನರ್ಜಿ ಬರಬೇಕಂದ್ರೆ. ಇವಳು ನೋಡಿ ಚಿಪ್ಸ್ ಬೇಕಂತ ಇವಳಿಗೆ. ಫ್ರೂಟ್ಸ್ ನಾನು ಫ್ರೆಂಡ್ಸ್, ನಾನೆಷ್ಟು ಫ್ರೂಟ್ಸ್ ಪ್ರಿಯ ಅಂದರೆ ನಾನು. ಬೋಟ್ ಎಂಟರ್ ಆಗಿದ್ದೀವಿ. ನಮ್ಮ ಬಾಟಲ್ ಒಂದು ಆರೆಂಜ್ ಮತ್ತು ಸ್ನ್ಯಾಕ್ಸ್ ಏನಿದೆ ಅಂತ ತೋರಿಸ್ತೀನಿ. ನಾನೇ ನೋಡ್ತೀನಿ. ಇರಿ, ನಮ್ಮ ಐಶ್ವರ್ಯ ಅವರು ಚೆಕ್ ಮಾಡ್ತಿದ್ದಾರೆ. ಒಂದು ಎರಡಿದೆಯಾ? ಒಂದು ಬಾರ್ಬನ್ನು, ಎರಡೇನದು ಪಫು ಮಾಜ. ಇಷ್ಟೇ ಫ್ರೆಂಡ್ಸ್, ಬಾಯ್. ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡು ಒಂದು ಪೋಸ್ ಕೊಡ್ತೀವಿ ಆಮೇಲಿಂದ. ನೋಡಿ बाहर